ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 29. ಬ್ರಹ್ಮಾದಯೋ ಯತ್ಕೃತ ಸೇತುಪಾಲ ಯತ್ ಕಾರಣಂ ವಿಶ್ವಮಿದಂ ಚ ಮಾಯಾ ಆಜ್ಞಾಕರಿ ಯಸ್ಯ ಪಿಶಾಚಚರ್ಯ ಅಹೋ ವಿಭೂನ್ಮಚ್ಚರಿತಂ ವಿಡಂಬನಂ. ಅನುವಾದ: ಬ್ರಹ್ಮನಂತಹ ದೇವತೆಗಳೂ ಸಹ ಶಿವನು ಆಚರಿಸುವ ಧಾರ್ಮಿಕ ವಿಧಿಗಳನ್ನು ಅನುಸರಿಸುತ್ತಾರೆ. ಶಿವನು ಭೌತಿಕ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಭೌತಿಕ ಶಕ್ತಿಯ ನಿಯಂತ್ರಕ. ಆತ ಮಹಾಪುರುಷ. ಹೀಗಾಗಿ ಆತನ ಪೈಶಾಚಿಕ ಲಕ್ಷಣಗಳು ಕೇವಲ ನಟನೆಯಷ್ಟೇ. ಶ್ಲೋಕ 30. ಮೈತ್ರೇಯ ಉವಾಚ ಸೈವಂ ಸಂವಿದಿತೆ ಭರ್ತ್ರ ಮನ್ಮಥೋನ್ಮಥಿತೇಂದ್ರಿಯ ಜಾಗ್ರಹವಾಸೋ ಬ್ರಹ್ಮರ್ಷೇರ್ವೃಷಲೀವ ಗತತ್ರಪ. ಅನುವಾದ: ಮೈತ್ರೇಯರು ಹೇಳಿದರು. ಹೀಗೆ ದಿತಿಗೆ ಆತನ ಗಂಡ ತಿಳಿಸಿದರು. ಆದರೆ ಆಕೆ ಲೈಂಗಿಕ ತೃಪ್ತಿಗಾಗಿ ಮನ್ಮಥನಿಂದ ಕಾಮಪೀಡಿತಳಾಗಿದ್ದಳು. ಹೀಗಾಗಿ ಆಕೆ ನಾಚಿಕೆ ಬಿಟ್ಟ ಬೀದಿಚಾರಿಣಿಯಂತೆ ಆ ಬ್ರಾಹ್ಮಣ ಮುನಿಯ ವಸ್ತ್ರವನ್ನು ಹಿಡಿದುಕೊಂಡಳು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅದೃಷ್ಟಹೀನರಾಗಿರುವಂತಹ ಮೂರ್ಖ ಜನರು ಮಾತ್ರನೇ ಶಿವ ಆತ್ಮನಿರತ ಅಂತ ತಿಳ್ಕೊಳ್ಳದೆ ಅವನನ್ನು ನೋಡಿ ನಗ್ತಾರೆ. ಅಂಥ ಮೂರ್ಖರು ನಾಯಿಗಳು ತಿನ್ನುವಂಥ ತಮ್ಮ ದೇಹವನ್ನು ಉಡುಪುಗಳಿಂದ, ಆಭರಣಗಳಿಂದ ಮತ್ತು ಲೇಪನಗಳಿಂದ ಸಿಂಗಾರ ಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡ್ವಿ. ಆಮೇಲೆ ಅವನೇನು ಮಾಡ್ತಾನೋ ಆ ರೀತಿ ಅನುಕರಣೆ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದರಿಂದ ಅವರೇನೇ ನಾಶ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಯಿತು ನಮಗೆ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮನಂತಹ ದೇವತೆಗಳೂ ಕೂಡ ಶಿವನು ಆಚರಣೆ ಮಾಡುವಂತಹ ಧಾರ್ಮಿಕ ವಿಧಿಗಳನ್ನು ಅನುಸರಣೆ ಮಾಡ್ತಾರೆ. ಶಿವ ಈ ಭೌತಿಕ ಜಗತ್ತಿನ ಸೃಷ್ಟಿಗೆ ಕಾರಣವಾದಂತಹ ಭೌತಿಕ ಶಕ್ತಿಯ ನಿಯಂತ್ರಕ. ಅಂದರೆ ಆ ಭೌತ ಜಗತ್ತಿನ ಶಕ್ತಿ ಅಂದರೆ ತಾಯಿ ಪಾರ್ವತಿ ಇದ್ದಾಳಲ್ಲ, ಅವಳನ್ನೇ ನಿಯಂತ್ರಣ ಮಾಡುವಂಥವನು. ಆತ ಮಹಾಪುರುಷ. ಹೀಗಾಗಿ ಅವನ ಈ ಒಂದು ಪೈಶಾಚಿಕ ಲಕ್ಷಣ ಇದೆಯಲ್ಲ, ಅಂದರೆ ಅವನು ರುಂಡಮಾಲೆ ಧರಿಸಿದಾನೆ, ಹೆಂಗೆಂಗೋ ಇರ್ತಾನೆ ಅಂತೆಲ್ಲ ನಾವು ನೋಡ್ತೀವಲ್ವ, ಅದೆಲ್ಲ ಬರೀ ನಟನೆ ಅಷ್ಟೇ, ನಮಗೆ ತೋರಿಸೋದಕ್ಕೆ. ಈ ಭೌತಿಕ ಜಗತ್ತಿನ ವಸ್ತುಗಳು ಮುಖ್ಯ ಅಲ್ಲ. ನಾವು ಆಂತರಿಕವಾಗಿ ಆತ್ಮದಲ್ಲೇ ಭಗವಂತನ ಸ್ಮರಣೆ ಮಾಡ್ತಾ ರಮಿಸೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಈ ಇಡೀ ಜಗತ್ತನ್ನು ಮಾಯೆಯಲ್ಲಿ ಮುಳುಗಿಸಿರುವಂಥ ಭೌತಿಕ ಶಕ್ತಿ ಏನಿದೆಯೋ ಅದಕ್ಕೆ ಅವನು ಒಡೆಯ ಆಗಿದ್ದಾನೆ ಅಂತಂದಮೇಲೆ ಅವನ ಹತ್ರ ಎಲ್ಲ ಇದೆ, ಎಲ್ಲ ಹಾಕ್ಕೋಬೋದು, ಹಾಕ್ಕೋಬಾರ್ದು ಅಂತಲ್ಲ, ಆದರೆ ನಮಗೆ ತೋರಿಸ್ಕೊಡೋದಕ್ಕೋಸ್ಕರ ಅವನು ಈ ರೀತಿ ಇಲ್ಲಿ ನಾಟಕ ಮಾಡಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದುರ್ಗೆಯ ಪತಿಯಾದ ಶಿವನು ಭೌತಿಕ ಶಕ್ತಿಯ ನಿಯಂತ್ರಕ. ದುರ್ಗೆ ಭೌತಿಕ ಶಕ್ತಿಯ ಮೂರ್ತ ಸ್ವರೂಪಳು. ಹೀಗಾಗಿ ಆಕೆಯ ಗಂಡನಾದ ಶಿವ ಭೌತಿಕ ಶಕ್ತಿಯ ನಿಯಂತ್ರಕ. ಅಲ್ಲದೆ ಆತ ತಮೋಗುಣದ ಪ್ರತಿನಿಧಿ ಮತ್ತು ಭಗವಂತನನ್ನು ಪ್ರತಿನಿಧಿಸುವ 3 ದೇವತೆಗಳಲ್ಲಿ ಒಬ್ಬ. ಭಗವಂತನ ಪ್ರತಿನಿಧಿಯಾಗಿ ಶಿವ ದೇವೋತ್ತಮ ಪರಮಪುರುಷನಿಂದ ಅಭಿನ್ನನು. ಆತ ತುಂಬ ಶ್ರೇಷ್ಠನು. ಸಕಲ ಐಹಿಕ ಭೋಗಗಳ ಬಗೆಗಿನ ಆತನ ವಿರಕ್ತಿ ಹೇಗೆ ಒಬ್ಬ ಐಹಿಕ ವ್ಯಾಮೋಹದ ಬಗ್ಗೆ ಅನಾಸಕ್ತನಾಗಿರಬಹುದು ಎಂಬುದಕ್ಕೆ ಆದರ್ಶ ನಿದರ್ಶನ. ಆದ್ದರಿಂದ ಶಿವನನ್ನು ಅನುಸರಿಸಿ ಐಹಿಕ ಭೋಗಾಸಕ್ತನಾಗಬಾರದು. ವಿಷಪಾನದಂತಹ ಆತನ ಅಸಾಧಾರಣ ಕಾರ್ಯಗಳನ್ನು ಅನುಕರಿಸಬಾರದು. ಇಲ್ಲೇನು ಹೇಳ್ತಾ ಇದ್ದಾರೆ? ದುರ್ಗೆಯ ಪತಿಯಾದ ಶಿವ ಈ ಭೌತಿಕ ಶಕ್ತಿಯ ನಿಯಂತ್ರಕ್ಕೆ ಯಾರು? ದುರ್ಗೆ ಅಲ್ವಾ? ಈ ಭೌತಿಕ ಶಕ್ತಿಯ ಒಂದು ಮೂರ್ತ ಸ್ವರೂಪ ಅವಳು, ಒಂದು ಮೂರ್ತಿ ರೂಪವನ್ನು ತಗೊಂಡಿರುವಂಥವಳು. ಹೀಗಾಗಿ ಅವಳ ಗಂಡನಾದಂತಹ ಶಿವ ಭೌತಿಕ ಶಕ್ತಿಯ ನಿಯಂತ್ರಕ. ಈಗ ಯಾರೇ ಆಗಿರಲಿ, ಪತಿ ಪತ್ನಿ ಅಂದಾಗ ಪತ್ನಿಯ ನಿಯಂತ್ರಕ ಪತಿಯಾಗಿರ್ತಾನೆ. ಇದು ಹಿಂದಿನಿಂದ ನಡ್ಕೊಂಬಂದಿರುವಂಥದ್ದು. ಆದರೆ ಕಲಿಯುಗದಲ್ಲಿ ಅದಕ್ಕೆ ವಿಪರೀತವಾಗಿ ನಡೀತಾ ಇರುವಂಥದ್ದು. ಈಗ ಗಂಡನಾದವನ ಮಾತನ್ನ ಕೇಳಿಕೊಂಡು ಹೆಂಡತಿ ಇರಬೇಕು. ಇಲ್ಲಿ ಶಿವ ಅವಳ ಒಡೆಯ, ಅಂದರೆ ಅವಳನ್ನು ನಿಯಂತ್ರಣ ಮಾಡುವಂಥವನು. ಅಷ್ಟೇ ಅಲ್ಲದೆ ಅವನು ತಮೋಗುಣದ ಪ್ರತಿನಿಧಿ. ಅವನು ಈಗ ಭಗವಂತನನ್ನ ಪ್ರತಿನಿಧಿಸುವಂಥ 3 ಗುಣಗಳು, ಆ 3 ಗುಣಗಳ ದೇವತೆಗಳಿದ್ದಾರೆ. ಅದರಲ್ಲಿ ಒಬ್ಬ ಶಿವ. ಅಂದರೆ ಅವನು ಸಾಮಾನ್ಯ ಅಲ್ಲ ಅಂತ ಹೇಳ್ತಾ ಇರೋದು.
ಭಗವಂತನ ಪ್ರತಿನಿಧಿಯಾಗಿ ಶಿವ ಆ ಭಗವಂತನಿಂದ ಅಭಿನ್ನನಾಗಿದ್ದಾನೆ. ಅವನು ಕೂಡ ತುಂಬ ಶ್ರೇಷ್ಠನಾಗಿರುವಂಥವನೇ. ಸಕಲ ಐಹಿಕ ಭೋಗಗಳ ಬಗ್ಗೆ ಆತನ ವಿರಕ್ತಿ ಇದೆಯಲ್ಲ, ಅದು ಹೇಗೆ ಒಬ್ಬ ಐಹಿಕ ವ್ಯಾಮೋಹದ ಬಗ್ಗೆ ಅನಾಸಕ್ತನಾಗಿರಬಹುದು ಅಂತ ಹೇಳೋದಕ್ಕೊಂದು ಎಕ್ಸಾಂಪಲ್ ಥರ. ಈಗ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅದನ್ನು ನಾನು ಹೇಗೆ ಅಂತ ಮಾಡಿ ತೋರಿಸಿದಾಗ ನನ್ನನ್ನು ಅನುಕರಣೆ ಮಾಡುವಂಥವ್ರಿಗೆ ಅದು ಒಂದು ಪಾಠದ ಹಾಗೆ ಆಗುತ್ತಲ್ವಾ. ಸೊ ಇಲ್ಲಿ ಇಡೀ ಭೌತಿಕ ಪ್ರಪಂಚಕ್ಕೆ ಒಡೆಯನಾಗಿದ್ರು, ಭೌತಿಕ ಶಕ್ತಿಯ ಗಂಡನಾಗಿದ್ರು, ಅಂದರೆ ಅವಳಿಗೂ ಅವನು ಒಡೆಯ ಮತ್ತು ನಿಯಂತ್ರಕನಾಗಿದ್ರು ಕೂಡ ಅವನು ಏನೂ ಇಲ್ಲದೆ ಹೇಗೆ ವಿರಕ್ತಿ ಜೀವನವನ್ನು ನಡೆಸ್ತಾನೆ, ಹೇಗೆ ಎಲ್ಲದರಿಂದ ಅನಾಸಕ್ತನಾಗಿರ್ತಾನೆ ಅನ್ನೋದಕ್ಕೆ ಇಲ್ಲಿ ಒಂದು ದೊಡ್ಡ ಎಕ್ಸಾಂಪಲನ್ನು ಅವನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರನೇ ಶಿವನನ್ನು ಅನುಸರಿಸಿ ಐಹಿಕ ಭೋಗಾಸಕ್ತನಾಗಬಾರ್ದು. ಅಂದರೆ ಶಿವನನ್ನು ಅನುಸರಣೆ ಮಾಡಿ ಮಾಡಿ ನಾವು ಅವನ ಥರ ಇರಬೇಕೇ ಹೊರತು ಭೋಗಾಸಕ್ತಿಯಲ್ಲಿ ಆಸಕ್ತರಾಗಿರಬಾರ್ದು. ಮತ್ತು ಅವನನ್ನು ಅನುಕರಣೆ ಕೂಡ ಮಾಡಬಾರ್ದು. ಅಂದರೆ ಏನು, ಈಗ ಅವನು ವಿಷಪಾನ ಮಾಡ್ದ, ನಾನು ಕೂಡ ಆ ರೀತಿ ಮಾಡಬೇಕು, ಅದೆಲ್ಲ ಅಸಾಧಾರಣವಾದಂಥ ಕೆಲಸ. ಸಾಧಾರಣ ಮನುಷ್ಯರು ಮಾಡೋದಕ್ಕೆ ಆಗದೆ ಇರುವಂಥದ್ದು. ಅಂಥದ್ದನ್ನೆಲ್ಲ ಶಿವ ಮಾಡಿದ್ದಾನೆ, ನಾನು ಅವನನ್ನು ಅನುಕರಣೆ ಮಾಡ್ತಾ ಇದ್ದೀನಿ, ನಾನು ಕೂಡ ವಿಷ ಕುಡಿಬೇಕು ಅಂತ ಆ ರೀತಿಯ ಒಂದು ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮೈತ್ರೇಯರು ಹೇಳ್ತಾರೆ ಮುಂದುವರೆದು, ಹೀಗೆ ದಿತಿಗೆ ಅವನ ಗಂಡ ಅಂದರೆ ಕಶ್ಯಪ ಮುನಿಗಳು ತುಂಬ ರೀತಿಯಲ್ಲಿ ಅವಳಿಗೆ ತಿಳಿ ಹೇಳ್ತಾರೆ, ಈ ರೀತಿ ಅಲ್ಲ, ಈ ರೀತಿ ಇದೆ, ಈ ರೀತಿ ಎಲ್ಲ ತಪ್ಪು ಮಾಡಬಾರ್ದು ನಾವು ಅಂತೆಲ್ಲ ಹೇಳ್ತಾರೆ. ಆದರೆ ಅವಳಿಗೆ ಲೈಂಗಿಕ ತೃಪ್ತಿಗೋಸ್ಕರ ಆ ಮನ್ಮಥನಿಂದ ತುಂಬ ಕಾಮಪೀಡಿತಳಾಗಿರ್ತಾಳೆ. ಅಂದರೆ ಅವಳಿಗೆ ಯಾವುದು ತಲೆಗೆ ಹೋಗ್ತಾ ಇಲ್ಲ. ಅವಳಿಗೇನಿವಾಗ ನನ್ನ ಕಾಮನೆಯನ್ನು ಪೂರ್ತಿ ಮಾಡ್ಕೋಬೇಕು, ಅದೊಂದೇ ಇದೆ ಅವಳ ಮನಸ್ಸಲ್ಲಿ. ಸೊ ಅದಕ್ಕೋಸ್ಕರ ಅವಳು ನಾಚಿಕೆ ಬಿಟ್ಟ ಬೀದಿ ಚಾರಿಣಿಯಂತೆ. ಮದುವೆ ಆಗಿರುವಂಥ ಒಂದು ಹೆಂಡತಿ ಇರ್ತಾಳಲ್ಲ, ಅವಳಿಗೂ ಮತ್ತು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರುವಂಥ ಒಬ್ಬ ಬೀದಿ ಚಾರಿಣಿ ಅಂತ ಹೇಳ್ತಾಳಲ್ಲ, ಅವಳಿಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲಿಲ್ಲ. ಅವಳಿಗೇನು ತನ್ನ ಕಾಮನೆಯನ್ನು ಪೂರ್ತಿ ಮಾಡ್ಕೋಬೇಕು, ಅದು ಹೇಗಾದರೂ ಪರವಾಗಿಲ್ಲ, ಯಾರಿಂದ ಆದರೂ ಪರವಾಗಿಲ್ಲ, ಆ ರೀತಿ ಯೋಚನೆ ಮಾಡ್ತಾರಲ್ಲ ಅಂಥವರಿಗೆ ಬೀದಿ ಚಾರಿಣಿ ಅಂತ ಹೇಳ್ತಾರೆ. ಆ ರೀತಿ ಆ ಬ್ರಾಹ್ಮಣ ಮುನಿಯ ವಸ್ತ್ರವನ್ನು ಹಿಡ್ಕೊಳ್ತಾಳೆ. ನನ್ನ ಆಸೆಯನ್ನು ನೀನು ಇವಾಗ ಪೂರೈಸಲೇಬೇಕು ಅನ್ನೋ ರೀತಿ ಆ ಗಂಡನ ಒಂದು ವಸ್ತ್ರವನ್ನು ಹಿಡ್ಕೊಳ್ತಾಳೆ. ಅಂದರೆ ಇಲ್ಲಿ ನಾಚಿಕೆ ಎಲ್ಲ ಬಿಟ್ಬಿಟ್ಟಿದ್ದಾಳೆ. ಅವಳಿಗೇನಿವಾಗ ನನ್ನ ಕಾಮಾಸಕ್ತಿಯನ್ನು ಪೂರೈಸ್ಕೋಬೇಕು ಅಷ್ಟೇ ಇದೆ ಅವಳ ಮನಸ್ಸಲ್ಲಿ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಿವಾಹಿತ ಪತ್ನಿ ಹಾಗೂ ಬೀದಿ ಚಾರಿಣಿಗೂ ಇರುವ ವ್ಯತ್ಯಾಸವೇನೆಂದರೆ, ಒಬ್ಬಾಕೆ ಧರ್ಮಗ್ರಂಥಗಳ ವಿಧಿ ನಿಯಮಗಳಿಂದ ಲೈಂಗಿಕ ಜೀವನದಲ್ಲಿ ನಿರ್ಬಂಧಿತಳು, ಆದರೆ ಮತ್ತೊಬ್ಬಳು ತನ್ನ ಲೈಂಗಿಕ ಜೀವನದಲ್ಲಿ ಇಂತಹ ನಿರ್ಬಂಧಗಳಿಂದ ಮುಕ್ತಳು. ಆಕೆಯ ವರ್ತನೆ ಕೇವಲ ಕಾಮೋದ್ದೀಪಿತ ಒತ್ತಡಗಳಿಂದ ಮಾತ್ರ ಕೂಡಿರುತ್ತದೆ. ಮಹಾಮುನಿ ಕಶ್ಯಪರು ಮಹಾಜ್ಞಾನಿಗಳಿದ್ದರೂ ತಮ್ಮ ವ್ಯಭಿಚಾರಿ ಹೆಂಡತಿಗೆ ಬಲಿಯಾದರು. ಐಹಿಕ ಶಕ್ತಿಯ ಪ್ರಬಲ ಸೆಳೆತವೆಂದರೆ ಇದೆ. ಇಲ್ಲಿ ಒಬ್ಬ ಮದುವೆ ಆಗಿರುವಂಥ ಒಬ್ಬ ಹೆಂಡತಿಗೂ ಬೀದಿ ಚಾರಣಿಗೂ ಇರುವ ವ್ಯತ್ಯಾಸ ಏನು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಒಬ್ಬಳೇನು ಅಂತಂದರೆ ಧರ್ಮಗ್ರಂಥಗಳ ವಿಧಿ ನಿಯಮಗಳು ಏನಿದೆಯೋ ಅದರ ಪ್ರಕಾರ ಲೈಂಗಿಕ ಜೀವನದಲ್ಲಿ ಅವಳು ಇರ್ತಾಳೆ. ಧರ್ಮಗ್ರಂಥಗಳಲ್ಲಿ ಹೇಗೆ ಹೇಳಿದಾರೋ ಆ ರೀತಿ ಮದುವೆಯಾಗಿ ಗಂಡನಿಗೆ ಒಪ್ಪಿಗೆ ಆದಾಗ ಅವಳು ಇರುವಂಥದ್ದು, ಈ ರೀತಿ ಲೈಂಗಿಕ ಜೀವನದಲ್ಲಿ ಅವಳು ಇರ್ತಾಳೆ. ಆದರೆ ಇನ್ನೊಬ್ಳೇನು ಅಂತಂದರೆ ತನ್ನ ಲೈಂಗಿಕ ಜೀವನದಲ್ಲಿ ಬೇರೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಯಾವುದನ್ನು ನೋಡೋದಿಲ್ಲ. ಅದು ಎಲ್ಲದರಿಂದ ಅವಳು ಸ್ವತಂತ್ರಳಾಗಿರ್ತಾಳೆ. ಅವಳಿಗೆ ಇಷ್ಟ ಬಂದಾಗೆ ಅವಳು ಹೇಗೆ ಅವಳಿಗೆ ಕಾಮ ಜಾಗೃತವಾಗುತ್ತೋ ಅದರಿಂದ ಅವಳು ತೃಪ್ತಿ ಪಟ್ಕೊಳ್ತಾಳೆ, ಅದನ್ನು ಮಾತ್ರ ನೋಡ್ತಾಳೆ ಅವಳು. ಆ ರೀತಿ ಒಂದು ವರ್ತನೆ ಅವಳದಾಗಿರುತ್ತೆ. ಸೊ ಈ ರೀತಿ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಮಹಾಮುನಿ ಕಶ್ಯಪರು ಮಹಾಜ್ಞಾನಿಗಳಾಗಿದ್ದಂಥವ್ರು, ಆದರೂ ಕೂಡ ತಮ್ಮ ವ್ಯಭಿಚಾರಿ ಹೆಂಡತಿಗೆ ಬಲಿಯಾಗ್ತಾರೆ. ನೋಡಿ, ಇಲ್ಲಿ ಹೆಂಡತಿಯನ್ನ ವ್ಯಭಿಚಾರಿ ಅಂತ ಹೇಳಿದ್ದಾರೆ. ಇದೇನಪ್ಪ ಅಂತಂದರೆ, ಯಾವುದು ನಿಯಮ ನಿಬಂಧನೆಗಿಂತ ಅಂದರೆ ಒಂದು ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಅದಕ್ಕೂ ಕೆಲವೊಂದು ನಿಯಮ ನಿಬಂಧನೆಗಳಿರುತ್ತೆ. ಇಂತಿಂಥ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡಬೇಕು ಅಂತೆಲ್ಲ ಇರುತ್ತೆ. ಈಗ ನೋಡಿ, ಸಂಜೆ ಹೊತ್ತು ಕೂದಲು ಬಾಚಬೇಡಿ,
ಅಷ್ಟೊತ್ತಲ್ಲಿ ಊಟ ಮಾಡಬೇಡಿ, ಅಷ್ಟೊತ್ತಲ್ಲಿ ಮಲಗಿರಬಾರ್ದು ಅಂತೆಲ್ಲ ಏನೇನೋ ಕೆಲವೊಂದು ವಿಚಾರಗಳನ್ನು ಹೇಳ್ತಾರಲ್ವಾ. ಅದೆಲ್ಲ ಒಂದು ನಿಯಮ ನಿಬಂಧನೆ ವಿಧಿಗಳನ್ನು ಹೇಳಿರ್ತಾರೆ, ಅದ್ರ ಪ್ರಕಾರ ನಡ್ಕೋಬೇಕು. ಅದಕ್ಕೆ ವಿಪರೀತವಾಗಿ ನಡ್ಕೊಳ್ಳೋದ್ರಿಂದ ಅದು ವ್ಯಭಿಚಾರ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಈಗ ಲೈಂಗಿಕ ಆಸಕ್ತಿಯನ್ನು ಇದ್ರೂ ಕೂಡ ಸ್ವಲ್ಪ ಸಮಯ ಆದಮೇಲೆ ಅಂತ ಕಶ್ಯಪ ಮುನಿಗಳು ಹೇಳ್ತಾರೆ ಅಲ್ವಾ. ಮಾಡಲೇಬಾರ್ದು ಅಂತೇನು ಹೇಳಿಲ್ಲ ಅವರು, ಆದರೆ ಈ ಸಮಯದಲ್ಲಿ ಬೇಡ ಅಂತಂತಾರೆ. ಆದರೂ ಕೂಡ ಅವಳು ಬೇಕು ಅಂತ ಅವಳು ಇಷ್ಟಪಡ್ತಾಳಲ್ವಾ, ಸೊ ಅದು ವ್ಯಭಿಚಾರ ಆಯಿತು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿ ಅವರು ಎಂಥ ಮಹಾಜ್ಞಾನಿಗಳಾಗಿದ್ದರೂ ಕೂಡ ತಮ್ಮ ಹೆಂಡತಿಯ ಮಾತಿಗೆ ಅವರು ಬಲಿಯಾಗ್ತಾರೆ. ಅಂದರೆ ಐಹಿಕ ಶಕ್ತಿ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅದರ ಒಂದು ಸೆಳೆತ ಅನ್ನೋದು ಹೆಂಗಿರುತ್ತೆ ಅಂತ ಅವ್ರಿಗೂ ಮನಸ್ಸಲ್ಲಿ ಒಂಚೂರಾದರೂ ಆಸೆ ಬಂದಿರಬೇಕು. ಅದಕ್ಕೆ ಹೆಂಡತಿ ಹೇಳಿದ ತಕ್ಷಣ ಅವಳ ಮಾತಿಗೆ ಒಪ್ಕೊಂಡು ಅವರು ಕೂಡ ಆ ಕೆಲಸದಲ್ಲಿ ತೊಡಗ್ತಾರೆ. ಅದಕ್ಕೆ ಐಹಿಕ ಶಕ್ತಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು ಯಾವಾಗ ಅದು ತನ್ನ ಕಡೆ ಸೆಳ್ಕೊಳ್ಳುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಹುಷಾರಾಗಿರಬೇಕು ಅನ್ನೋದು ಕೂಡ ಇದರಿಂದ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.